ಧರ್ಮಸ್ಥಳ ಸುತ್ತ ಶವಗಳಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಪಾಯಿಂಟ್ 1ರಲ್ಲಿ ಪತ್ತೆಯಾಗಿದ್ದ ಪಾನ್ ಕಾರ್ಡ್ 2025ರಲ್ಲಿ ಸತ್ತ ವ್ಯಕ್ತಿಯ ಪಾನ್ ಕಾರ್ಡ್ ಅಂತೆ. ಮಾರ್ಚ್ 2025ರಲ್ಲಿ ಜಾಂಡೀಸ್ನಿಂದ ವ್ಯಕ್ತಿ ಮೃತಪಟ್ಟಿದ್ದ. ತಂದೆಯನ್ನ ಈಗ ಸಂಪರ್ಕ ಮಾಡಿದೆ ಎಸ್ಐಟಿ. ಸಿಕ್ಕಂತಹ ಪಾನ್ ಕಾರ್ಡ್ ಮೊನ್ನೆ ಮೊದಲನೆಯ ದಿನ ಪಾಯಿಂಟ್ ನಂಬರ್ 1ನಲ್ಲಿ ಆಗಿದಂತಹ ಸಂದರ್ಭದಲ್ಲಿ ಪಾನ್ ಕಾರ್ಡ್ ಸಿಕ್ಕಿತ್ತು ಅಧಿಕಾರಿಗಳಿಗೆ. ಆ ಪಾನ್ ಕಾರ್ಡ್ ಅನ್ನ ಹಿಡಿದು ಇನ್ವೆಸ್ಟಿಗೇಷನ್ ಅನ್ನ ಶುರು ಮಾಡಿದ್ದಾರೆ ಅಧಿಕಾರಿಗಳು. ಸತ್ತಂತಹ ವ್ಯಕ್ತಿಯ ತಂದೆಯನ್ನ ಸಂಪರ್ಕ ಮಾಡಿದ ಎಸ್ಐಟಿ. ಆಗ ಸತ್ತ ವ್ಯಕ್ತಿಯ ಕುರಿತಾಗಿ ಮಾಹಿತಿಗಳು ಸಿಕ್ಕಿದೆ. ಆತ ಜಾಂಡೀಸ್ನಿಂದ ಮೃತಪಟ್ಟಿದ್ದ ಮಾರ್ಚ್ 2025 ಅನ್ನೋದು ತಿಳಿದು ಬಂದಿದೆ. ಈ ಎಲ್ಲ ಡೆವಲಪ್ಮೆಂಟ್ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಭರತ್, ಒಂದು ಕಡೆ ಈಗ ಸ್ಥಳಕ್ಕೆ ಶ್ವಾನದಳ ಬಂದಿದೆ, ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ಈಗ ಮೊನ್ನೆ ಪಾಯಿಂಟ್ 1 ಆಗಿದಂತಹ ಸಂದರ್ಭದಲ್ಲಿ ಸಿಕ್ಕಂತಹ ಪಾನ್ ಕಾರ್ಡ್ ಅನ್ನ ಹಿಡಿದು ಎಸ್ಐಟಿ ಇನ್ವೆಸ್ಟಿಗೇಷನ್ ಮಾಡಿದಾಗ ಏನೆಲ್ಲ ಇನ್ಫಾರ್ಮೇಶನ್ ಸಿಕ್ಕಿದೆ, ಏನ್ ಡೀಟೇಲ್ಸ್ ಇದೆ ಈಗ? ವೀಣಾ, ಹೌದು. ಯಾಕಂದರೆ ಈಗಾಗಲೇ ಆ ಒಂದು ನಿನ್ನೆ ಪಾಯಿಂಟ್ 1ರಲ್ಲಿ ಆಗದಂಥ ಸಂದರ್ಭಗಳಲ್ಲಿ ಕೆಲವೊಂದು ಬಟ್ಟೆ ಪೀಸ್ಗಳು ಸಿಕ್ಕಿತ್ತು ಮತ್ತು ಪ್ಯಾನ್ ಕಾರ್ಡ್ಗಳು ಸಿಕ್ಕಿತ್ತು. ಅದರ ಜೊತೆಗೆ ATM ಕಾರ್ಡ್ಗಳು ಮತ್ತು ID ಕಾರ್ಡ್ಗಳು ಸಿಕ್ಕಿತ್ತು ಅನ್ನುವಂಥ ಮಾಹಿತಿಗಳಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ವಕೀಲ ಮಂಜುನಾಥ್ ಅವರು ಕೂಡ ಒಂದು ಪ್ರೆಸ್ ನೋಟನ್ನು ರಿಲೀಸ್ ಮಾಡಿದ್ದು. ಅದಕ್ಕೆ ಸಂಬಂಧಪಟ್ಟಂತೆ SIT ಕೆಲವು ವಿಚಾರಗಳನ್ನು ಆ ಜಾಗದಲ್ಲಿ, ಆ ಸುತ್ತಮುತ್ತ ಜಾಗದಲ್ಲಿ ಸಿಕ್ಕಂಥ ಆ ಮಾಹಿತಿಗಳನ್ನು ಆಧರಿಸಿ ಒಂದಷ್ಟು ತನಿಖೆಯನ್ನು ನಡೆಸಿರುವಂಥದ್ದು. ಆ ತನಿಖೆಯ ಸಂದರ್ಭಗಳಲ್ಲಿ ಅಲ್ಲಿ ಸಿಕ್ಕಿದ್ದಂತಹ ಪ್ಯಾನ್ ಕಾರ್ಡ್ಗೆ ಸಂಬಂಧಿಸಿದ ಮಾಹಿತಿಗಳನ್ನು ಕಲೆ ಹಾಕಿದಂಥ ಸಂದರ್ಭದಲ್ಲಿ ಅದು 2025ರ ಮಾರ್ಚ್ನಲ್ಲಿ ಮೃತಪಟ್ಟಂತ, ಅಂದರೆ ಜಾಂಡೀಸ್ ರೋಗದಿಂದ ಮೃತಪಟ್ಟಂಥ ಒಬ್ಬ ವ್ಯಕ್ತಿಗೆ ಸೇರಿದ್ದು ಅನ್ನುವಂಥದ್ದು ಗೊತ್ತಾಗಿದೆ. ಹಾಗಾಗಿ ಆ ಒಂದು ಕುಟುಂಬವನ್ನು ಸಂಪರ್ಕಿಸಿ ಅದರ ಮಾಹಿತಿಗಳನ್ನು ಪಡೆದಿದ್ದಾರೆ. ಆತ ಬೇರೆ ಯಾವುದೇ ರೀತಿಯಾದಂಥ ಅನುಮಾನಾಸ್ಪದ ಸಾವಿಗೆ ಒಳಗಾಗಿಲ್ಲ. ಆತ ಜಾಂಡೀಸ್ ರೋಗದಿಂದ ಮೃತಪಟ್ಟಿದ್ದ. ಆತನ ಆ ಪ್ಯಾನ್ ಕಾರ್ಡ್ ಆ ಜಾಗದಲ್ಲೆಲ್ಲೋ ಸಿಕ್ಕಿರಬಹುದು ಅನ್ನುವಂಥ ಮಾಹಿತಿಗಳನ್ನು ಅವರು SITಗೆ ಕೊಟ್ಟಿದ್ದಾರೆ. ಇದು ಸದ್ಯಕ್ಕೆ ಸಿಕ್ಕಿರುವಂಥ SITಗೆ ಸಿಕ್ಕಿರುವಂಥ ಒಂದು ಪ್ರಾಥಮಿಕವಾದಂಥ ಮಾಹಿತಿ. ಹಾಗಾಗಿ ಅದರ ಬಗ್ಗೆ ಇನ್ನೂ ಕೂಡ ಹೆಚ್ಚಿನ ಮಾಹಿತಿಗಳನ್ನು ಸಂಗ್ರಹಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಅಲ್ಲಿ ಸಿಕ್ಕಂತ ಒಂದು ID ಕಾರ್ಡ್, ಒಂದು ಮಹಿಳೆಗೆ ATM ಕಾರ್ಡ್ ಮತ್ತೆ ID ಕಾರ್ಡ್ ಒಂದು ಮಹಿಳೆಗೆ ಸೇರಿರುವಂತದ್ದು ಅನ್ನುವಂತ ಮಾಹಿತಿಗಳು ಕೂಡ ಇರುವಂತದ್ದು. ಆ ಬಗ್ಗೆಯೂ ಕೂಡ SIT ತನಿಖೆಯನ್ನು ನಡೆಸ್ತಾ ಇದೆ. ಅಂದ್ರೆ ಅವ್ರು ಏನಾಗಿದ್ರು, ಎಲ್ಲಿ ಅನ್ನುವಂಥದ್ದು. ಕೆಲವೊಂದು ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಿರುವಂತಹ ಮಾಹಿತಿ ಪ್ರಕಾರ ಒಂದು UDR ರಿಪೋರ್ಟ್, ಅಂದ್ರೆ 2009ರಲ್ಲಿ ಒಂದು ಮೃತಪಟ್ಟಂತಹ ಮಹಿಳೆಯ, ಆತ್ಮಹತ್ಯೆ ಮಾಡಿಕೊಂಡ ಮಹಿಳೆಯದನ್ನುವಂಥದ್ದು ಒಂದು ಮಾಹಿತಿಗಳು ಹರಿದಾಡ್ತಾ ಇದೆ. ಆದರೆ ಅದರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಪಡೆಯುವ ನಿಟ್ಟಿನಲ್ಲಿ SIT ತನಿಖೆಯನ್ನು ನಡೆಸ್ತಾ ಇರುವಂಥದ್ದು, ಮಾಹಿತಿಗಳನ್ನು ಸಂಗ್ರಹ ಮಾಡ್ತಾ ಇರುವಂಥದ್ದು. ಹೀಗಾಗಿ ಒಟ್ಟಾರೆಯಾಗಿ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನೇಕ ಆಯಾಮಗಳಲ್ಲಿ, ಅಂದರೆ ಯಾವುದೇ ಅನುಮಾನಾಸ್ಪದವಾದಂಥ ವಿಚಾರಗಳು ಚರ್ಚೆಗೆ ಬಂದರೂ ಕೂಡ ಅದನ್ನು ಗಮನಿಸುವಂಥದ್ದು ಮತ್ತು ಅದರ ಬಗ್ಗೆ ಮಾಹಿತಿಗಳನ್ನು ಸಂಗ್ರಹಿಸುವಂಥ ಕೆಲಸಗಳನ್ನು SIT ಮಾಡ್ತಾ ಇದೆ. ಅನೇಕ ಆಯಾಮಗಳಲ್ಲಿ ಯಾವುದು ಕೂಡ ಈ ಭರತ್ ಬರ್ತೀನಿ. ತಲೆಬುರುಡೆಯ ಒಂದು ಅವಶೇಷ ಪತ್ತೆಯಾಗಿದೆ. ಪಾಯಿಂಟ್ ನಂಬರ್ 6ನಲ್ಲಿ ಮತ್ತಷ್ಟು ಶೋಧ ಕಾರ್ಯ ಮುಂದುವರೆದಿದೆ. ಈ ಸಂದರ್ಭದಲ್ಲಿ ತಲೆಬುರುಡೆಯ ಅವಶೇಷ ಪತ್ತೆಯಾಗಿದೆಯಂತೆ. SIT ಮೂಲಗಳಿಂದ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯವಾದಂತಹ ಮಾಹಿತಿ ಇದು. ಹಾಗಾಗಿ ಶೋಧ ಕಾರ್ಯ ಈಗಲೂ ಮುಂದುವರೆದಿದೆ. ಅನಾಮಿಕ ದೂರುದಾರ ಮತ್ತಷ್ಟು ಅವಶೇಷಗಳು ಸಿಗುತ್ತೆ ಅನ್ನುವ ಆತ್ಮವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದರ ಜೊತೆಗೆ ಶೋಧ ಇನ್ನೂ ನಡೀಲಿ ಅಂತ ಹೇಳ್ದ. ಹಾಗಾಗಿ ಶೋಧ ಕಾರ್ಯ ಪಾಯಿಂಟ್ ನಂಬರ್ 6ನಲ್ಲಿ ಈಗಲೂ ಮುಂದುವರೆದಿದೆ. ತಲೆಬುರುಡೆಯ ಒಂದು ಅವಶೇಷ ಪತ್ತೆಯಾಗಿದೆ. ಎಸ್ ಭರತ, ತಲೆಬುರುಡೆಯ ಅವಶೇಷಗಳು ಕೂಡ ಪತ್ತೆಯಾಗಿದೆ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ. ಸೊ ಏನ್ ಹೇಳ್ತಿದ್ದಾರೆ SIT ಅಧಿಕಾರಿಯ, SIT ಮೂಲಗಳಿಂದ ಲಭ್ಯವಾಗ್ತಾ ಇರುವಂತಹ ಮಾಹಿತಿ? ವೀಣಾ, ಹೌದು. ಈಗಾಗಲೇ ಅಲ್ಲಿ ಉತ್ಖನನ ಪ್ರಕ್ರಿಯೆಗಳು ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ನಡೆದಿರುವಂಥದ್ದು. ಈ ಉತ್ಖನನ ಪ್ರಕ್ರಿಯೆಯ ಭಾಗವಾಗಿ ಆ ಒಂದು ಜಾಗದಲ್ಲಿ ಉತ್ಖನನ ಇನ್ನಷ್ಟು ಮಾಡಿದಂಥ ಸಂದರ್ಭದಲ್ಲಿ ತಲೆಬುರುಡೆಯ ಒಂದಷ್ಟು ಭಾಗಗಳು ಕೂಡ ಪತ್ತೆಯಾಗಿರುವಂಥ ಮಾಹಿತಿಯನ್ನು ಈಗ SIT ಮೂಲಗಳಿಂದ ಸಿಕ್ಕಿರುವಂಥದ್ದು. ಅಧಿಕೃತವಾಗಿ SIT ಮೂಲಗಳೇ ಬಹಳ ಸ್ಪಷ್ಟಪಡಿಸಿದೆ. ಕೆಲವೊಂದು ಮೂಳೆಗಳ ಜೊತೆಗೆ ಅಂದರೆ ಒಂದಷ್ಟು ಮೂಳೆಗಳು, ಅದ್ರ 4 ಇರ್ಬೋದು, 5 ಇರ್ಬೋದು, ಅದರ ಜೊತೆಗೆ ಒಂದಷ್ಟು ಮೂಳೆಗಳ ಜೊತೆಗೆ ತಲೆಬುರುಡೆಯ ಒಂದು ಭಾಗವೂ ಕೂಡ ಪತ್ತೆಯಾಗಿದೆ ಅನ್ನುವಂತಹ
ಬಹಳ ನಿಖರವಾದ ಮಾಹಿತಿ ಇನ್ಫಾರ್ಮೇಶನ್ ಈಗ SITಗೆ ಸಿಕ್ಕಿರುವಂಥದ್ದು. ಅಲ್ಲಿ ಒಂದು ಮೃತದೇಹವನ್ನು ಹೂತಿಟ್ಟಿರುವಂಥದ್ದು ಬಹಳ ಕ್ಲಿಯರ್ ಆಗಿ ಸ್ಪಷ್ಟವಾಗಿದೆ. ಹಾಗಾಗಿ ಅದರ ಮಾಹಿತಿಯನ್ನು ಕಲೆ ಹಾಕಬೇಕು. ಇದು ಫಾರೆನ್ಸಿಕ್ ಲ್ಯಾಬ್ಗೆ ಹೋಗಿದೆ. ಯಾವ ರೀತಿಯಾದಂಥದ್ದಾಗಂಥದ್ದು ಘಟನೆ ಹೇಗಾಗಿದೆ ಏನಾಗಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಕಲೆ ಹಾಕುವ ಕೆಲಸಗಳಾಗಬೇಕು. ಒಟ್ಟು ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಆಯಾಮಗಳು ಕೂಡ SIT ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಈಗ ಪತ್ತೆಯಾದಂತಹ ಮೂಳೆಗಳೇನಿದೆ ಆ ಮೂಳೆಗಳನ್ನ ಈಗ FSLಗೆ ಕಳಿಸಬೇಕು. ಅದರ ಜೊತೆಗೆ ಬುರುಡೆಗಳೇನಿದೆ ತಲೆ ಬುರುಡೆಯ ಸ್ವಲ್ಪ ಭಾಗ ಏನೋ ಸಿಕ್ಕಿರುವಂಥದ್ದು, ಪೂರ್ಣ ಪ್ರಮಾಣದಲ್ಲಿ ಸಿಕ್ಕಿಲ್ಲ, ಸ್ವಲ್ಪ ಭಾಗ ಸಿಕ್ಕಿದೆ. ಆ ಸ್ವಲ್ಪ ಭಾಗವು ಕೂಡ ಈ ತನಿಖೆಯ ಬಹಳ ದೊಡ್ಡ ಭಾಗವಾಗಿ ನಿಲ್ಲುತ್ತೆ. ಅದರ ಆಧಾರದಲ್ಲಿ ಕೆಲವೊಮ್ಮೆ ಅವುಗಳ ಎತ್ತರಗಳನ್ನ ಹುಡುಕಬಹುದು, ಅದರ ಅಗಲ ಅಂದ್ರೆ ಅದರ ದೇಹದ ಬೇರೆ ರಚನೆಗಳ ಬಗ್ಗೆ ಮತ್ತು ಅದರ ವಯಸ್ಸಿನ ಬಗ್ಗೆಯೂ ಕೂಡ ಹುಡುಕುವಂತ ಸಾಧ್ಯತೆಗಳಿರುತ್ತವೆ. ಹಾಗಾಗಿ ಈಗ ಸದ್ಯಕ್ಕೆ ಅದನ್ನು ತೆಗೆದುಕೊಂಡು ಹೋಗಿದ್ದಾರೆ. ಮುಂದೆ ಏನಾಗುತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಅಂದ್ರೆ SIT ಅಧಿಕಾರಿಗಳಿಗೂ ಒಂದು ದೊಡ್ಡ ಚಾಲೆಂಜ್ ಅಲ್ವಾ ಭರತ್ ಇದು? ಯಾಕಂತಂದ್ರೆ ಈಗ ಸ್ವಲ್ಪ ಅವಶೇಷಗಳು ಸಿಕ್ಕಿದೆ, ಸ್ವಲ್ಪ ದೇಹದ ಭಾಗಗಳು ಸಿಕ್ಕಿದೆ ಅಂತ ಇಲ್ಲಿಗೆ ಶೋಧವನ್ನ ನಿಲ್ಲಿಸೋದಕ್ಕಾಗಲ್ಲ. ಕಂಪ್ಲೀಟ್ ಆಗಿ ಆ ಪರಿಸರವನ್ನ ಶೋಧ ಮಾಡಲೇಬೇಕಾದಂತಹ ಒಂದು ಸವಾಲು ಈಗ SITಯ ಮುಂದೆ ಇರುವಂತದ್ದು. ಸದ್ಯ ಆ ವಿಚಾರಕ್ಕೆ ಕೂಡ ಈಗ SIT ಸ್ಪಷ್ಟನೆ ಕೊಟ್ಟಿದೆ. ಖಂಡಿತ ವೀಣಾ, ಯಾಕಂದ್ರೆ SIT ಇಲ್ಲಿಗೆ ಇದನ್ನು ಮುಗಿಸ್ಲಿಕ್ಕೆ ಆಗೋದಿಲ್ಲ. ಬಹುತೇಕ ನಾನೇ ಆಗಲೇ ಹೇಳಿದ ಹಾಗೆ ಇವತ್ತಿನ ಈ ತನಿಖೆ ಇಲ್ಲಿಗೆ ಮುಕ್ತಾಯ ಆಗುವಂತ ಸಾಧ್ಯತೆಗಳು ಬಹಳ ಕಡಿಮೆ ಇದೆ. ಈ ಒಂದು ಸ್ಪಾಟ್ ನಲ್ಲಿ ಇದನ್ನ ಮತ್ತಷ್ಟು ಮುಂದುವರಿಸಬಹುದು. ಉತ್ಖನನ ಪ್ರಕ್ರಿಯೆಗಳನ್ನ ಬಹಳ ಸುತ್ತಮುತ್ತದ ಜಾಗಗಳಲ್ಲಿ ಮುಂದುವರಿಸುವ ಜೊತೆಗೆ ಬೇರೆ ಆಯಾಮಗಳಲ್ಲೂ ಕೂಡ ತನಿಖೆ ಆಗಬಹುದು. ಈಗ ಅದು ಒಂದು ದೊಡ್ಡ ಕ್ರೈಮ್ ಸೀನ್. ಯಾಕಂದ್ರೆ ಒಂದು ಹತ್ಯೆಯಾದಾಗ ಕೊಲೆಯಾದಾಗ ಯಾವ ರೀತಿಯಾಗಿ ಅಲ್ಲಿ ಪ್ರಕ್ರಿಯೆಗಳನ್ನ ಕೈಗೊಳ್ಳಲಾಗುತ್ತೋ ಅದೇ ರೀತಿಯಾಗಿ ಈಗ ಒಂದು ಅನುಮಾನಾಸ್ಪದವಾದ ಸಾವಿನ ಮೃತದೇಹ ಸಿಕ್ಕಿರುವಂತದ್ದು. ಈ ಕಾರಣಕ್ಕಾಗಿ ಆತ ದೂರಿನಲ್ಲಿ ಹೇಳಿರುವ ಅಂಶಗಳನ್ನ ಉಲ್ಲೇಖಿಸಿ ಮತ್ತು ಅದರ ಆಧಾರದಲ್ಲಿ ನಡೆಯುವಂತ ತನಿಖೆ ಇದು. ಹಾಗಾಗಿ ಈ ತನಿಖೆಗಳನ್ನ ಬಹಳ ಸ್ಟ್ರೈಟ್ ಆಗಿ ಅದನ್ನ ತೆಗೆದುಕೊಂಡು ಹೋಗಬೇಕು. ಯಾವುದೇ ದಿಕ್ಕುಗಳನ್ನ ಬದಲಾಯಿಸುವಂತದ್ದು ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದರ ಆಧಾರದಲ್ಲಿ ಆ ತನಿಖೆಗಳು ಬೇರೆ ಬೇರೆ ಆಯಾಮಗಳನ್ನ ಪಡ್ಕೊಳ್ಬೇಕಾಗುತ್ತೆ. ಈಗ ಸದ್ಯಕ್ಕೆ ಒಂದು ಆಯಾಮದಲ್ಲಿ ತನಿಖೆ ಮುಂದುವರೆದಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅದರ ತನಿಖೆ ಹೆಚ್ಚಿನ ರೀತಿಯಾದಂತಹ ತನಿಖೆಗಳನ್ನು ನಡೆಸಬೇಕಾಗುತ್ತೆ. ಒಟ್ಟು ಈಗ ಸಿಕ್ಕಿರುವಂತಹ ತಲೆ ಬುರುಡೆಯ ಒಂದು ಭಾಗ ಏನಿದೆ ಆ ಭಾಗದಲ್ಲಿ ಈಗ ಮೇಲ್ನೋಟಕ್ಕೆ ಅದು ಪುರುಷನದ್ದು ಅನ್ನುವಂಥದ್ದು ಗೊತ್ತಾಗಿದೆ. ಹಾಗಾಗಿ ಪುರುಷನದ್ದು ಆಗಿದ್ರೂ ಕೂಡ ಅದು ಸತ್ತಂತ ವಯಸ್ಸು ಮತ್ತು ಕಾರಣಗಳು ಬಹಳ ನಿಖರವಾಗಿ ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ. ಕೆಲವೊಂದು ಫೊರೆನ್ಸಿಕ್ ಎಕ್ಸ್ಪರ್ಟ್ಗಳು ಹೇಳಿರುವ ಮಾಹಿತಿ ಪ್ರಕಾರ ಬಹಳ ನಿಖರವಾಗಿ ಕೆಲವೊಮ್ಮೆ ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಕೆಲವೊಂದು ಕಾರಣಗಳಿಂದ ಕೆಲವೊಂದು ಸಂದರ್ಭಗಳಲ್ಲಿ ಇದು ಬಹಳಷ್ಟು ಗಮನಕ್ಕೆ ಬರಬಹುದು ಅಂತ ಅನ್ಸುತ್ತೆ. ಹಾಗಾಗಿ ಈ ಎಲ್ಲ ಆಯಾಮಗಳಲ್ಲಿ ತನಿಖೆಗಳನ್ನ ನಡೆಸ್ತಾ ಇರುವಂತದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.